ನೋಡ್ತಾ ಇದ್ದೀರಾ ವಂಜ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಡ್ರೈವಿಂಗ್ ಟೈಮ್ ನಲ್ಲಿ ಮೊಬೈಲ್ ನಲ್ಲಿ ಮಾತಾಡಿದ್ರೆ ಶಿಕ್ಷೆ ಗ್ಯಾರಂಟಿ. ಎಸ್, ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಎಸಿ ಹಾಕೊಂಡು ಮೊಬೈಲ್ ಗಳಲ್ಲಿ ಮಾತಾಡ್ತಾ ಅಥವಾ ಸ್ಟೇರಿಂಗ್ ನಡುವೆ ಮೊಬೈಲ್ ಇಟ್ಕೊಂಡು ವಿಡಿಯೋ ನೋಡ್ತಾ ಕಾರು ಚಲಾಯಿಸೋರು ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕ್ಲೇಬೇಕು. ಇಲ್ಲದೇ ಇದ್ರೆ ನೀವು ಈ ರೀತಿಯಾಗಿ ಕಾರ್ನಲ್ಲಿ ಹೋಗೋದನ್ನ ಯಾರಾದ್ರೂ ನೋಡಿ ಫೋಟೋ ತೆಗೆದು ಕೂಡ್ಲಾ ಟ್ರಾಫಿಕ್ ಗ್ರೂಪ್ಗೆ ಅಪ್ಲೋಡ್ ಮಾಡಿದ್ರೆ ಪೊಲೀಸರು ನಿಮ್ಮ ವಿರುದ್ಧ ಕೇಸ್ ದಾಖಲಿಸೋದು ಗ್ಯಾರಂಟಿ. ಹೌದು, ಜನರು ಈ ರೀತಿಯಾಗಿ ಕಾರ್ನಲ್ಲಿ ಓಡಾಡ್ತಾ ಇರೋರ್ನ ಕಂಡ್ರೆ ಕೂಡ್ಲೆ ಅವರು ಕಾರಿನ ನಂಬರ್, ಕಾರು ಚಾಲಕನ ವಿವರದ ಜೊತೆಗೆ ಕೂಡ್ಲಾ ಟ್ರಾಫಿಕ್ ವಾಟ್ಸ್ಆಪ್ ಗ್ರೂಪ್ ನಂಬರ್ 9480802312 ಗೆ ಅಪ್ಲೋಡ್ ಮಾಡಬಹುದಾಗಿದೆ ಅಂತ ಟ್ರಾಫಿಕ್ ಎಸಿಪಿ ತಿಲಕ್ ಚಂದ್ರ ತಿಳಿಸಿದ್ದಾರೆ. ಪೊಲೀಸ್ ಕಮಿಷನರ್ ಚಂದ್ರಶೇಖರ್ ಅವರ ಕಚೇರಿಯಲ್ಲಿ ನಡೆದ ಪೊಲೀಸ್ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕಮಿಷನರ್ ಈ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಸಿಕ್ಕಲ್ಲಿ ಬಸ್ ನಿಲ್ಸೋದು, ರಸ್ತೆ ಮಧ್ಯದಲ್ಲೇ ನಿಲ್ಲಿಸಿ ಪ್ರಯಾಣಿಕರನ್ನ ಹತ್ತಿಸ್ಕೊಳ್ಳೋದು, ಇದ್ರ ಬಗ್ಗೆ ಎಲ್ಲ ತುಂಬಾನೇ ವ್ಯಾಪಕ ದೂರುಗಳು ಬಂದಿವೆ. ಕಾವೂರು ಜಂಕ್ಷನ್ ನಲ್ಲಿ ಪಾದಚಾರಿಗಳಿಗೆ ನಡೆದಾಡೋಕೆ ಜೀಬ್ರಾ ಕ್ರಾಸಿಂಗ್, ಬಲ್ಮಠ ಜಂಕ್ಷನ್ ನಲ್ಲಿ ಟ್ರಾಫಿಕ್ ಜಾಮ್, ಕುಲಶೇಖರ ಕಲ್ಪನೆಯ ಕೆವಿನ್ ಸೆರಾವೋ ರಸ್ತೆಯಲ್ಲಿ ಸಿಸಿಟಿವಿ ಅಳವಡಿಸಲಾಗ್ತಾ ಇದೆ. ಇಲ್ಲಿನ ಆಸುಪಾಸಿನಲ್ಲಿ ನಡೆಯುವ ಕಳ್ಳತನಗಳಿಗೆ ಕಡಿವಾಣ ಹಾಕಿ ಸೆಂಟ್ರಲ್ ರೈಲು ನಿಲ್ದಾಣಕ್ಕೆ ಸಿಟಿ ಬಸ್ ವ್ಯವಸ್ಥೆ, ಬಂದರಿನ ಬೇಬಿ ಅಲಾಬಿ ರಸ್ತೆಯಿಂದ ಗುಜರಿ ಸೊತ್ತುಗಳ ತೆರವು, ಬಸ್ಸಿನಲ್ಲಿ ಸೀಟು ಮೀಸಲು ನಿಯಮ ಕಟ್ಟುನಿಟ್ಟಾಗಿ ಜಾರಿ ಮಾಡುವ ಬಗ್ಗೆ ವ್ಯಾಪಕ ದೂರುಗಳು ದಾಖಲಾಗಿವೆ. ಇದ್ರ ಬಗ್ಗೆ ಕೂಡ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಎನಿವೇಸ್, ಇದೀಗ ಮಂಗಳೂರಿನಲ್ಲಿ ಹೊಸದಾಗಿ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಓಪನ್ ಮಾಡಿ ಅದರಲ್ಲಿ ಯಾರೇ ಆಗ್ಲಿ ಕಾರಲ್ಲಿ ಮೊಬೈಲ್ ಅಲ್ಲಿ ಮಾತಾಡ್ತಾ ಡ್ರೈವ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಫೋಟೋ ತೆಗೆದು ಅದಕ್ಕೆ ವಾಟ್ಸ್ಆಪ್ ಅಲ್ಲಿ ಕಳ್ಸಿದ್ರೆ ಪೊಲೀಸ್ ಅವರು ಇಮಿಡಿಯೇಟ್ ಆಗಿ ಕೇಸ್ ಹಾಕ್ತಾರೆ. ಸೊ ಹುಷಾರಾಗಿರಿ ಅಂತ ಹೇಳ್ತಾ ಇಂಥದೇ ಒಂದು ಸಿಸ್ಟಮ್ ಅನ್ನ ನಮ್ಮ ಬೆಂಗಳೂರಲ್ಲೂ ಕೂಡ ತಂದ್ರೆ ತುಂಬಾನೇ ಒಳ್ಳೇದು. ಆದಷ್ಟು ಯಾವುದೇ ಒಂದು ಅಕ್ರಮ ಚಟುವಟಿಕೆಗಳು ನಡೆಯಲ್ಲ ಅಂತ ಅನ್ಸುತ್ತೆ. ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ನಿಮ್ದೇನೇ ಒಪಿನಿಯನ್ಸ್ ಇದ್ರು ದಯವಿಟ್ಟು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.